ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಆರ್ ಕೆ ಕುಂದಾಪುರ. ನಾನಿವತ್ತು ಹೇಳೋ ಹೊರಟಿದ್ದೆ ಏನಂತ ಹೇಳಿದ್ರೆ, ಇನ್ಸ್ಟಾಗ್ರಾಮಲ್ಲಿ ತುಂಬ ಬುಕ್ಗಳ ರಿವ್ಯೂ ನೋಡಿದ್ರು. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಕಾಣ್ತಾರೆ ಹೇಳಿ ಹೋಗು. ಕಾರಣ ರವಿ ಬೆಳಗೆರೆ ಅವರು ಬರೆದ ಪುಸ್ತಕವನ್ನು ತುಂಬ ರೀಲ್ಸನ್ನು ನೋಡ್ತಾ ಇದ್ರಿ. ಅದರಲ್ಲಿ ಹಿಮವಂತ, ಪ್ರಾರ್ಥನಾ, ದೇವು ಅವು 3 ಸ್ಟೋರಿಯನ್ನು ತುಂಬ ಮೇಲ್ಕಾಗ್ತಾ ಇದ್ರಿ. ಅದನ್ನು ತುಂಬ ಸಲ ನೋಡಿದ್ದೆ. ಆದರೆ ನಾನು ರೀಸೆಂಟಾಗಿ ಓದಿದ ಪುಸ್ತಕದಲ್ಲಿ ಗ್ರಹಭಂಗ ಅಂತ ಎಸ್ ಭೈರಪ್ಪನವರು ಬರೆದ ಗ್ರಹಭಂಗ ಪುಸ್ತಕವನ್ನು ಓದಿದೆ. ಅದನ್ನೊಂದು ಸಲ ಓದಿ ನೋಡಿ. ನಿಮಗೆ ಆ ಒಂದು ಅದರಲ್ಲಿ ನಂಜಮ್ಮ ಅಂತ ಇರ್ತಾರೆ, ಅವರೊಂದು ಪಡುವ ಕಷ್ಟ, ಹುಟ್ಟಿನಿಂದ ಸಾಯೋ ತನಕ ಕಷ್ಟ ಬರೋದು, ಅದರಲ್ಲಿ ಒಂದು ಪ್ಲೇಗ್ ಕಾಯಿಲೆ ಬರುತ್ತೆ. ಆ ಸ್ಟೋರಿ ಅಂತೂ ನಿಮಗೆ ಕಣ್ಣಲ್ಲಿ ನೀರು ತರಿಸುತ್ತೆ. ನಾನು ಯಾವ ವಿಷಯಕ್ಕೂ ಹತ್ತವನಲ್ಲ, ಏನೇ ಪ್ರಾಬ್ಲಮ್ ಆದರೂ ಹತ್ತವನಲ್ಲ. ಆದರೆ ಆ ಪುಸ್ತಕವನ್ನು ಓದಿದ ನಂತರ ನನಗೆ ಅಳ್ಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಅದರಲ್ಲೊಂದು ಮಾನವೀಯತೆಯ ತುಂಬ ವಿಷಯಗಳು ಅದರಲ್ಲಿ ಅಡಗಿತ್ತು. ಒಂದ್ಸಲ ಟ್ರೈ ಮಾಡಿ. ಯಾರಾದರೂ ಹೊಸ ಪುಸ್ತಕವನ್ನು ನಾನು ಓದಬೇಕು ಅಂತ ಇದ್ದವರಿಗೆ ದಯವಿಟ್ಟು ಈ ಪ್ರಮೋಷನ್ ವಿಡಿಯೋ ಅಲ್ಲ, ಭೈರಪ್ಪನವರ ಗ್ರಹಭಂಗ ಪುಸ್ತಕವನ್ನು ಒಂದ್ಸಲ ಓದಿ. ಅದರಲ್ಲಿ ನಿಮಗೆ ಒಂದು ಸ್ಟೋರಿ ಏನಿದೆ ಅಂತ ಹೇಳಿದರೆ, ನಾನು ಹೇಳಿದರೆ ಅರ್ಥ ಆಗಲ್ಲ. ಯಾಕಂದರೆ ನಾನು ಹೇಳಿದ್ರೆ ಫುಲ್ ಸ್ಟೋರಿನೇ ಹೇಳಬೇಕಾಗತ್ತೆ. ನೀವು ಒಂದ್ಸಲ ಓದಿ. ಪುಸ್ತಕ ಹೇಗಿದ್ದೆ ಓದೋರು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.